ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತು ಕೂಡ ಹಾಜರಾಗಿದೆ. ಇವತ್ತು ಬೆಳಗ್ಗೆ ನಾನು ಟಿ ವಿಗಳನ್ನು ನೋಡ್ತಾ ಇದ್ದೆ. ಬೆಳಗ್ಗೆ ಒಂದ್ಸಲ ನಾನು ಪತ್ರಿಕೆಯನ್ನು ನೋಡ್ತೇನೆ, ನಂತರ ಟಿ ವಿ ನೋಡಿ ಯಾವ್ಯಾವ ಸುದ್ದಿಗಳಿವೆ ಅಂತ. ನನಗೆ ಟಿ ವಿಯ ಕೆಲವು ಹೆಡ್ಲೈನ್ಗಳು ಭಯವನ್ನು ಹುಟ್ಟು ಮಾಡಿದೆ. ರಣಚಂಡಿ ಮಳೆ, ವರುಣಾಸುರ, ಇಂತಹ ಶಬ್ದಗಳನ್ನು ಬಳಸುವಂತಹದ್ದು, ಜಲಪ್ರಳಯ, ವಸ್ತುಸ್ಥಿತಿ ಏನಿದೆಯೋ ಅದನ್ನು ಎಕ್ಸಾಗರೇಟ್ ಮಾಡುವಂಥ. ಎಸ್, ನಿಜ, ರಾಜ್ಯದಲ್ಲಿ ಮಳೆ ತೀವ್ರ ರೂಪದ ಆತಂಕವನ್ನು ಉಂಟು ಮಾಡಿದ್ದು ನಿಜ. ಆದರೆ ವರುಣಾಸುರ ಅಂದರೆ ಏನ್ರಿ? ಸುರ್ರೆಲ್ಲ ಅಯೋಗ್ಯರ? ಜಲಾಸುರ ಅಂದರೆ ಏನು? ಇವ್ರಿಗೆ ಯಾರಾದರೂ ಹೋಗ್ಬಿಟ್ಟು ಕನ್ನಡ ಕಲಿಸ್ಬೇಕಂಟ್ರಿ. ಮತ್ತು ಒಂದು ಶಬ್ದದ ಅರ್ಥ, ಸುರ ಅಸುರ ಕಲ್ಪನೆ ಏನಿದೆ, ಅಸುರರೆಲ್ಲ ಕೆಟ್ಟವರು, ಅಸುರರೆಲ್ಲ ಅಯೋಗ್ಯರು ಅನ್ನುವುದೇ ವೈದಿಕ ಮನಸ್ಥಿತಿಯಿಂದ ಬರುವಂಥದ್ದು. ಅಂಥ ಶಬ್ದಗಳನ್ನು ಬಳಸ್ತಾ ಜನರನ್ನು ಹೆದರಿಸುವ ಕೆಲಸವನ್ನು ಈ ಮಾಧ್ಯಮಗಳು ಮಾಡ್ತವೆ. ವರುಣಾಸುರ, ಅಸುರ, ಯಾವನ್ರಿ ಇವ್ರನ್ನೆಲ್ಲ ತಂದು ಕೂಡಿಸಿದ್ದಾರೆ ಚಾನಲ್ಗಳಲ್ಲಿ? ಯಾವನ್ರಿ ಸ್ಕ್ರಿಪ್ಟ್ ಬರೆಯುವುದು? ಮಳೆ ಅಂತ ಅನ್ನೋದಕ್ಕಿಂತ ಒಳ್ಳೆ ವರ್ಡ್ ಬೇಕಾ? ಅದಕ್ಕಿಂತ ಒಳ್ಳೆ ಶಬ್ದಗಳು ಬೇಕಾ? ಇಂಥ ಶಬ್ದಗಳನ್ನು ಬಳಸುವಂಥ. ಓಕೆ, ನಾನು ಈಗ ಬಹಳ ಪ್ರಮುಖವಾದ ವಿಚಾರ, ಇದರ ಮಾಧ್ಯಮ ಚರ್ಚೆ ಮಾಡಬೇಕಾಗಿತ್ತು ಅಂತ. ಒಂದು ರಾಜ್ಯ ಸರ್ಕಾರ ನಿನ್ನೆ ಒಂದು ಹೊರಡಿಸಿದ ಆದೇಶ, ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ, ಅದು ಜನತಂತ್ರದ ಮೂಲಕ್ಕೆ ಕೊಡಲ್ಪಟ್ಟು ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಕೆಲಸ. ಇದನ್ನ ಬಿಜೆಪಿ ಸರ್ಕಾರ ಸತತವಾಗಿ ಮಾಡ್ತಾ ಇದೆ. ಆದರೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಈ ಬಗ್ಗೆ. ಯಾವಾಗ ವಿಧಾನಸಭೆಯ ಒಳಗಡೆ ಟಿ ವಿ ಕ್ಯಾಮ್ರಾಗಳನ್ನು ಪ್ರವೇಶಿಸುವುದನ್ನು ನಿಷೇಧಿಸಲಾಯಿತು, ಸ್ಪೀಕರ್ ಸನ್ಮಾನ್ಯ ಗೌರವಾನ್ವಿತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಡಿದ್ದು. ಹಲವು ಪತ್ರಕರ್ತರನ್ನ ಕೆಳಗಡೆಯಿಂದ ಎತ್ತುಬಿಟ್ಟು ಮೇಲೆ ಗ್ಯಾಲರಿಗೆ ಹಾಕಲಾಯಿತು, ಲಾಬಿಯಲ್ಲಿ ಓಡಾಡದಿರುವಂತೆ ಮಾಡಲಾಯಿತು. ಇದರ ಬಗ್ಗೆ ಯಾವ ಮಾಧ್ಯಮವೂ ಮಾತಾಡಿಲ್ಲ, ಯಾಕಂದರೆ ಅವರು ಮೋದಿ ಭಜನೆಯಲ್ಲಿ ನಿರತರಾಗಿದ್ದರು. ಬಿಜೆಪಿ ಸಂಘ ಪರಿವಾರದ ಎಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ನಿರತರಾಗಿದ್ದರು. ಸ್ಥಿತಿ ಹೇಗೆ ನೋಡಿ, ಸತತವಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ಕೆಲಸ ಏನಿದೆಯಲ್ಲ, ಅದು ರಾಜ್ಯದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಮಾಧ್ಯಮಗಳು ಧ್ವನಿ ಎತ್ತಬೇಕಾಗಿತ್ತು. ನಿಮ್ಮ ಸ್ವಾತಂತ್ರ್ಯನೇ ಕಸ್ಕತ್ತಿದ್ದಾರೆ ಅನ್ನೋದು ಮಾಧ್ಯಮದವರಿಗೆ ಅರ್ಥ ಆಗಿಲ್ಲ ಅಂದರೆ ಇವರು ಯಾವ ಸೀಮೆ ಮಾಧ್ಯಮದವರು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅದರ ಜೊತೆಗೆ ಮಾಧ್ಯಮವನ್ನು ಪ್ರತಿನಿಧಿಸುವಂಥ ಸಂಘಟನೆಗಳಿವೆ, ಪತ್ರಕರ್ತರ ಸಂಘಟನೆಗಳು, ಅವರಿಗೂ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬಹುದಾಗಿತ್ತು, ಇದ್ರ ಬಗ್ಗೆ ಮಾತನಾಡಬಹುದಾಗಿತ್ತು, ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬಹುದಾಗಿತ್ತು. ಇಲ್ಲ, ಈಗ ಸರ್ಕಾರ ಇನ್ನೊಂದು ಹೆಜ್ಜೆಯನ್ನಿಟ್ಟಿದೆ. ವಿಧಾನಸೌಧದ ಕೆಲವು ಪ್ರದೇಶಗಳಲ್ಲಿ ಏನಿದೆ ಕ್ಯಾಮ್ರಾಗಳನ್ನು ನಿಷೇಧಿಸಿದ ಮೇಲೆ ಅಸೆಂಬ್ಲಿ ಒಳಗಡೆ ಈಗ ಹೊರಗಡೆನೂ ಬಂದಿದೆ. ನಿನ್ನೆ ಹೊರಡಿಸಿರುವ ಈ ಆದೇಶದ ಪ್ರಕಾರ ಸರ್ಕಾರಿ ಕಚೇರಿಗಳಲ್ಲಿ ಕ್ಯಾಮ್ರಾಗಳನ್ನು ನಿಷೇಧಿಸಲಾಗಿದೆ. ಇದರ ರಿಪರ್ಕಷನ್ ಗೊತ್ತಾ? ಸಾಧಾರಣವಾಗಿ ಸಾಮಾಜಿಕ ಜಾಲತಾಣಗಳು ಪವರ್ಫುಲ್ ಆದಮೇಲೆ ಸಾವಿರಾರು ವಿಡಿಯೋಗಳು, ಭ್ರಷ್ಟಾಚಾರದ ವಿಡಿಯೋಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಒಂದು ಏನೇನು ನಡೆಯುತ್ತೆ ಅನ್ನೋದನ್ನು ಶೂಟ್ ಮಾಡ್ತಾ ಇದ್ರು. ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ಶೂಟ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಮಾಡಲಾಗ್ತಿತ್ತು. ಇದು ಎಲ್ಲದರ ಮೇಲೂ ನಿಷೇಧ ಹೇರಲಾಗಿದೆ. ರವಿಕೃಷ್ಣಾರೆಡ್ಡಿಯವರು, ಅವರೊಬ್ಬ ಹೋರಾಟಗಾರರು, ಅವರೊಂದು ಪಕ್ಷವನ್ನು ಮಾಡಿಕೊಂಡಿದ್ದಾರೆ. ಅವರು ಇದುವರೆಗೆ ಸಾವಿರಾರು ಇಂತಹ ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದಾರೆ, ಲೈವ್ ಮಾಡಿದ್ದಾರೆ. ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಹೊರಕ್ಕೆ ತಂದಿದ್ದಾರೆ. ಇಂಥ ಎಲ್ಲ ಸನ್ನಿವೇಶದಲ್ಲೂ ರವಿಕೃಷ್ಣಾರೆಡ್ಡಿ ಅವರ ಬೆಂಬಲಕ್ಕೆ ಯಾರೂ ನಿಂತೇ ಇಲ್ಲ, ಅವರ ಹೋರಾಟಕ್ಕೆ ಯಾರೂ ಬೆಂಬಲ ಕೊಟ್ಟೇ ಇಲ್ಲ, ಮಾಧ್ಯಮಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಆದರೆ ಅವರು ಹೋರಾಟವನ್ನು ನಡೆಸ್ತಾ ಬರ್ತಿದ್ದಾರೆ. ಈ ಕಾರಣಕ್ಕಾಗಿ ಸರ್ಕಾರ ಈ ಒಂದು ನಿಷೇಧವನ್ನು ಹೊರಡಿಸಿದೆ. ಈ ನಿಷೇಧದ ಪ್ರಕಾರ ನೀವು ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಹೊಡೆಯುವಂತೆಯೂ ಇಲ್ಲ, ಅಲ್ಲಿ ವಿಡಿಯೋ ಲೈವ್ ಮಾಡುವಂತಿಲ್ಲ. ಯಾರ ರಕ್ಷಣೆ ಮಾಡೋದಕ್ಕೆ ಮಾಡ್ತಿದ್ದೀರಿ ನೀವು? ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ, ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ನಿಮ್ಮ ಕೈ ಕೆಳಗೆ ಬರುತ್ತೆ. ನಿಮಗಿದು ಗೊತ್ತಾ? ನೀವು ಜನತಂತ್ರವಾದಿಗಳು,
ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಗೌರವ ಕೊಡೋರು ಅಂತ ನಂಬಿದ್ದೆ ನಾನು. ಆದರೆ ನಿಮ್ಮ ಮೂಗಿನ ಅಡಿಯಲ್ಲಿ ಇಂತಹ ಆದೇಶಗಳು ಹೊರಡ್ತವೆ. ಇನ್ನು ಮುಂದೆ ಸ್ನೇಹಿತರೆ, ಯಾವುದೇ ಸರ್ಕಾರಿ ಕಚೇರಿಗೆ ಹೋಗುವಾಗ ನೀವು ಮೊಬೈಲ್ ತಗೊಂಡು ಹೋಗ್ಬಿಟ್ಟು ಶೂಟ್ ಮಾಡೋಂಗಿಲ್ಲ, ಕ್ಯಾಮ್ರಾವನ್ನು ತಗೊಂಡು ಹೋಗಾಗಿಲ್ಲ. ನಿಮ್ಮ ಎದುರಿಗೆ ದೌರ್ಜನ್ಯ ನಡೆದರೂ ಕೂಡ, ನೀವು ದೌರ್ಜನ್ಯಕ್ಕೆ ಒಳಗಾದರೂ ಕೂಡ ನೀವು ಏನನ್ನೂ ಮಾಡುವಂತಿಲ್ಲ. ಇದು ಈ ಆದೇಶದಿಂದ ಉಂಟಾಗುವ ಪರಿಣಾಮ. ಈಗ 40% ಕಮಿಷನ್ ಅಂತ ಹೇಳಿ, ಈ ಕಮಿಷನ್ನನ್ನು ತಗೊಳ್ಳೋದು, ಇದು ಮಾಡೋದು, ವಿಡಿಯೋ ಮಾಡ್ಬೋದಾಗಿತ್ತು. ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ 40% ಆಗಲಿ 60% ಆಗಲಿ ನೀವು ಶೂಟ್ ಮಾಡೋ ಅಂತಲೇ ಶೂಟ್ ಮಾಡಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಬೋದು, ನಿಮ್ಮ ಮೇಲೆ ಮೊಕದ್ದಮೆಯನ್ನು ದಾಖಲಿಸ್ಬೋದು, ನಿಮ್ಮನ್ನು ಜೈಲಿಗೆ ಅಟ್ಟಬಹುದು. ಇದು ಭ್ರಷ್ಟಾಚಾರವನ್ನು ಪೋಷಿಸುವ, ಬೆಳೆಸುವ ಒಂದು ಯತ್ನ. ಅದರ ಜೊತೆಗೆ ಈ ಭ್ರಷ್ಟಾಚಾರ ಇದೆಯಲ್ಲ, ಈ ಸರ್ಕಾರಿ ಅಧಿಕಾರಿಗಳು ನಡೆಸುವ ಈ ಭ್ರಷ್ಟಾಚಾರ ಏನಿದೆ, ಅದಕ್ಕೆ ಸರ್ಕಾರದ ಕೃಪಾಶೀರ್ವಾದ ಅನ್ನೋದು ಪ್ರೂವ್ ಆಗಿದೆ. ಇದು ಒಂದು ಆದೇಶದಿಂದಲೇ ಈ 40% ಕಮಿಷನ್ನ ಆರೋಪ ಏನಿತ್ತು ಅದು ನಿಜವೇನೋ ಎಂದು ಜನ ಅಂದುಕೊಳ್ಳುವಂತಾಗಿದೆ. ಯಾಕೆ ಅಂದರೆ ನೀವು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ರಕ್ಷಣೆ ಮಾಡ್ತಿದ್ದೀವಿ. ಇನ್ನು ನಿಮ್ಗೆ ಯಾವ ಸೀಮೆ, ನಿಮ್ಮನ್ನು ರಾಮನ ಕಟ್ಕೊಂಡು ನಾನೇನು ಮಾಡಲಿ, ನಿಮ್ಮನ್ನು ಹನುಮಂತನ ಕಟ್ಕೊಂಡು ನಾನೇನು ಮಾಡಲಿ, ನ್ಯಾಯ ಕಟ್ಕೊಂಡು ನಾವೇನು ಮಾಡಲಿ? ಶ್ರೀರಾಮಚಂದ್ರ ಇದ್ದರೆ ಆತ ಸತ್ಯನಿಷ್ಠ, ಅವನು ನಿಮ್ಮನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಇವತ್ತಿನ ದಿನ ರಾಮಚಂದ್ರ ಇದ್ರೂ ಬೊಮ್ಮಾಯಿಯವ್ರ ಕಿವಿ ಹಿಡಿದ್ಬಿಟ್ಟು ಹೇಳ್ತಿಲ್ಲ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ. ಸೊ ಈ ರೀತಿಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೇಂದ್ರದಲ್ಲಿ ನಡೀತಾ ಇದೆ. ಇವತ್ತೊಂದು ವರದಿ ಬಂದಿದೆ, ಡಿಜಿಟಲ್ ಸುದ್ದಿ ಮಾಧ್ಯಮಕ್ಕೆ ಮೂಗುದಾರ. ಅದು ಕೇಂದ್ರ ಸರ್ಕಾರ ಮಾಡುವುದಕ್ಕೆ ಹೊರಟಿದೆ, ಇನ್ನೂ ಕಾನೂನು ಆಗಿಲ್ಲ. ಒಂದೊಮ್ಮೆ ಕಾನೂನು ಆದರೆ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವ್ರು, ಯೂಟ್ಯೂಬ್ ಚಾನಲ್ ಮಾಡುವಂಥವ್ರು ಪ್ರತಿಯೊಬ್ಬರೂ ಕೂಡ ರಿಜಿಸ್ಟರ್ ಮಾಡಬೇಕಾಗತ್ತೆ ತಮ್ಮದೇನು ಅಂತ. ಅದರ ಮೇಲೆ ಒಬ್ಬ ರಿಜಿಸ್ಟ್ರಾರ್ ಅವರು ಅದನ್ನು ನಿಯಂತ್ರಿಸ್ತಾರೆ. ಅಂದರೆ ನೀವು ಏನು ಹೇಳಬೇಕು, ಏನು ಹೇಳ್ಕೊಡುದು. ನೀವು ಯಾರಾದರೂ ರಿಜಿಸ್ಟ್ರಾರಿಗೆ ದೂರು ಕೊಟ್ಟ ತಕ್ಷಣ ಅವರು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಹುದು, ನಿಮ್ಮ ವಾಹಿನಿಯನ್ನು ನಿಷೇಧಿಸಬಹುದು, ನಿಮ್ಮನ್ನು ಯಥಾ ಪ್ರಕಾರ ಬಡಿದು ಒಳಗಾಕಬಹುದು. ಇವೆರಡೂ ತೀರ್ಮಾನಗಳು, ಒಂದು ಕಡೆ ಕೇಂದ್ರ ಸರ್ಕಾರದ್ದು, ಇನ್ನೊಂದು ಕಡೆ ರಾಜ್ಯ ಸರ್ಕಾರದ್ದು. ಈ ಎರಡೂ ತೀರ್ಮಾನಗಳು ಏನಿವೆ, ಜನತಂತ್ರದ ಕೊಡಲಿ ಏಟು, ಜನತಂತ್ರದ ಮೇಲೆ, ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಹಲ್ಲೆ, ಆಕ್ರಮಣ, ಸ್ವತಂತ್ರ ಪತ್ರಕರ್ತರನ್ನ ಬಾಯಿ ಮುಚ್ಚಿಸುವ ಯತ್ನ, ಭ್ರಷ್ಟಾಚಾರವನ್ನು ಪೋಷಿಸ್ತಾ ಒಳಗಡೆ ಸುಳ್ಳುಗಳನ್ನು ಹೇಳ್ತಾ 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 ಅದು ಗೋಬಲ್ ಅವರ ಸತ್ಯ ಅಂತಾರೆ. ಗೋಬಲ್ ಅಂದ್ರೆ ಗೊತ್ತಲ್ವ ನಿಮಗೆ? ಹಿಟ್ಲರ್ ಇದ್ನಲ್ಲ, ಅವನ ಮಂತ್ರಿ ಮಂಡಲದಲ್ಲಿ ಒಬ್ಬ ಗೋಬಲ್ ಅಂತ, ಜೋಸೆಫ್ ಗೋಬಲ್ ಅಂತ ಒಬ್ಬ ಮಂತ್ರಿ ಇದ್ದ. ಆತ ಸುಳ್ಳುಗಳನ್ನು ಹೇಳುವುದೇ ಅವನ ಕೆಲಸ ಆಗಿತ್ತು. ಅವನು ಸುಳ್ಳುಗಳನ್ನು ಹೇಳುವುದಕ್ಕಾಗಿಯೇ ಅವನಿಗೆ ಪ್ರಚಾರ ಖಾತೆಯನ್ನು ಕೊಡಲಾಗಿತ್ತು. ಅವನಿಗೆ ಹಿಟ್ಲರ್ ಪ್ರಚಾರ ಖಾತೆಯನ್ನು ಕೊಟ್ಟಿದ್ದ. ಆತ ಪ್ರತಿಯೊಂದನ್ನು ಹೇಳ್ತಾ ಹೇಳ್ತಾ ಸುಳ್ಳುಗಳನ್ನೇ ಹೇಳ್ತಾ ಹೋಗೋದು. ನೀವು ಒಂದು ಸುಳ್ಳನ್ನು 1000 ಬಾರಿ ಹೇಳಿದ ತಕ್ಷಣ ಅದು ಸತ್ಯವೇನೋ ಅನ್ನಿಸುವ ಒಂದು ಭ್ರಮಾತ್ಮಕವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಭ್ರಮೆಯನ್ನು ಅಂದರೆ ಸುಳ್ಳನ್ನು ಸತ್ಯ ಎಂದು ಭ್ರಮಿಸುವಂತೆ ಮಾಡುವುದು ಮತ್ತು ಜನರನ್ನು ಆ ಮೂಲಕ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಆ ಗೋಬಲ್ ಥಿಯರಿಯನ್ನು ಇವರು ಅತಿ ಉತ್ತಮವಾಗಿ ಬಳಸೋದಕ್ಕೆ ಹೊರಟಿದ್ದಾರೆ. ಅಂದರೆ ನಿಮ್ಮ ವಿರುದ್ಧ ಮಾತನಾಡುವವರು ಯಾರಿದ್ದಾರೆ ಪ್ರತಿಭಟನೆ. ಫಾರ್ ಎಕ್ಸಾಂಪಲ್, ಇವು ಲೇಟೆಸ್ಟ್, ನಾನು ಅದು ಲಾಸ್ಟ್ ವೀಕ್ ಮಾತನಾಡಬೇಕಾಗಿತ್ತು, ಅದು ಭಾರತದ ಲಾಂಛನಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಉದಾಹರಣೆಯಾಗಿ ಹೇಳ್ತೀನಿ ನಾನು. ಸೊ ಸಾರಾನಾಥದಲ್ಲಿದ್ದ ಸಿಂಹದ 3 ಮುಖಗಳಿದೆಯಲ್ಲ, ಅದನ್ನು ಈ ದೇಶದಲ್ಲಿ ಲಾಂಛನವಾಗಿ ಯಾಕೆ ಸ್ವೀಕರಿಸಲಾಯಿತು? ಭಾರತ ದೇಶದಲ್ಲಿ ಧ್ವಜ ಯಾಕೆ ಆಗಿದೆ? ಅಶೋಕ ಸ್ತಂಭ, ಅಶೋಕನ ಇದೇನಿದೆ ಆ ಚಕ್ರ ಯಾಕಿದೆ? ಇದು ಇವರಿಗೆ ಅರ್ಥ ಆಗಲ್ಲ. ಯಾಕೆಂದರೆ ಯಾರು ಈ ಲಾಂಛನಗಳನ್ನು ಆಯ್ಕೆ ಮಾಡಿದ್ರು ನಮ್ಮ ದೇಶದ ಹಿರಿಯರು, ಹೋರಾಟಗಾರರು, ಅವರು ಮೂರ್ಖರಾಗಿರಲಿಲ್ಲ, ಅವರು ಸುಳ್ಳು ಹೇಳುವರಾಗಿರಲಿಲ್ಲ, ಅವರು ಕೋಮುವಾದಿ ಆಗಿರಲಿಲ್ಲ, ಅವರು ಜನರನ್ನು ಎಲ್ಲೋ ಹಕ್ಕಲತ್ತುವ ಕೆಲಸವನ್ನು ಮಾಡುವರಾಗಿರಲಿಲ್ಲ. ಅದಕ್ಕೆ ಉದ್ದೇಶಗಳಿದ್ದು. ಯಾಕೆ ಒಂದು ನಮ್ಮ ಲಾಂಛನದಲ್ಲಿರುವ ಸಿಂಹ ಇದೆಯಲ್ಲ, ಅದು ಮುಖವನ್ನು ಕೆಳಗೆ ಹಾಕಿ ನಗುವಂತೆ ಕಾಣ್ತಾ ಇತ್ತು. ಈಗ ನೀವು ಅದನ್ನು
ಸಿಂಹ ಗರ್ಜಿಸುವಂತೆ ಮಾಡಿದ್ದೀರಿ. ಇವೆರಡರ ನಡುವೆ ವ್ಯತ್ಯಾಸ ಏನು? ಮೊದಲನೇದಾಗಿ, ಸಿಂಹದಂಥ ಒಂದು ಪ್ರಾಣಿ ಇದೆಯಲ್ಲ, ಆ ಪ್ರಾಣಿ ಕೂಡ ಹಿಂಸೆಯನ್ನು ಬಿಟ್ಟು ಅಹಿಂಸೆಯೆಡೆಗೆ ಹೋಗಬಹುದು ಅನ್ನೋದು ಸಾಂಕೇತಿಕವಾದ್ದು. ಭಾರತ ಪರಂಪರೆಯಲ್ಲಿ ಇಂಥದ್ದಿದೆ. ಫಾರ್ ಎಕ್ಸಾಂಪಲ್, ಯು ಟೇಕ್ ಪುಣ್ಯಕೋಟಿ. ಅರ್ಬುದನೆಂಬ ಇದೆಯಲ್ಲ, ಆ ಒಂದು ಹುಲಿ ಕೂಡ ಅದು ತಾನು ತಿನ್ನಬೇಕಾದ ಮಾಂಸವನ್ನು ತ್ಯಜಿಸಿ ಅಹಿಂಸೆಯೆಡೆಗೆ ಹೋಗುವ ಒಂದು ಸಂದೇಶ ಆ ಹಾಡಿನಲ್ಲಿತ್ತು. ಹಾಗೆಯೇ ಈ ಅಂಬುಲಂಬ್, ಈ ಒಂದು ಲಾಂಛನ ಇದೆಯಲ್ಲ, ಈ ಲಾಂಛನದಲ್ಲೂ ಕೂಡ ಸಿಂಹದಂತ. ಮತ್ತಿನ್ನೊಂದು ಅಂದರೆ, ಸಿಂಹ ಎಲ್ಲಿ ದಾಳಿ ಮಾಡುತ್ತೆ? ಯಾರ ಮೇಲೆ ಮಾಡುತ್ತೆ? ದುರ್ಬಲರ ಮೇಲೆ ಅಲ್ವಾ? ಸೊ ದುರ್ಬಲರ ಮೇಲೆ ಆಕ್ರಮಣ ಮಾಡುವ ಸಿಂಹ ಅದು ಕೂಡ ಶಾಂತಿ ದೂತನಾಗಬಹುದು, ಅದು ತನ್ನ ಕ್ರೌರ್ಯವನ್ನು ಬಿಡಬಹುದು ಅನ್ನುವ ಸಂದೇಶ ಇತ್ತಲ್ಲ. ಆ ಸಂದೇಶದಿಂದ ಸಾರಾನಾಥದ ಆ ಒಂದು 3 ಸಿಂಹದ ಮುಖಗಳನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಪಾರ್ಲಿಮೆಂಟ್ ಭವನದ ಮೇಲಿನ ಸಿಂಹ ಬಾಯಿ ಕಳೆದಿದೆ. ಹಿಂಸೆ ಹುಷಾರ್, ತೆಗೆದಾಕ್ಬಿಡ್ತೀನಿ ಅಂತಿದೆ. ಅಂದರೆ ಮತ್ತೆ ಅಹಿಂಸೆಯಿಂದ ಸಿಂಹವನ್ನು ಹಿಂಸೆಯ ಎಡೆಗೆ ಎಳೆದುಕೊಂಡು ಬರುವಂಥದ್ದು. ಅದು ಆಕ್ರಮಣ ಮಾಡುವುದು ಯಾರ ಮೇಲೆ? ಈ ಬಾಯಿ ಕಳೆದಿರುವ ಸಿಂಹ ಯಾರ ಮೇಲೆ ಆಕ್ರಮಣ ಮಾಡುತ್ತೆ? ದುರ್ಬಲರ ಮೇಲೆ ಮಾಡುತ್ತೆ. ಯಾರು ಈ ಸಮಾಜದಲ್ಲಿ ದುರ್ಬಲರು? ದಲಿತರು ದುರ್ಬಲರು, ಹಿಂದುಳಿದ ವರ್ಗಗಳ ದುರ್ಬಲರು, ಅಲ್ಪಸಂಖ್ಯಾತರು ದುರ್ಬಲರು. ಇದೆಲ್ಲ ಸಂಕೇತಿಸ್ತಿದೆ. ಅದು ಇವರ ಮೇಲೆ ಆಕ್ರಮಣ ಪಾರ್ಲಿಮೆಂಟ್ ಭವನದ ಮೇಲಿರುವ ಈ ದೇಶದ ಲಾಂಛನದ ಸಿಂಹ ಆಕ್ರಮಣಕಾರಿಯಾಗಿ ಕಾಣ್ತಾ ಇದೆ. ಅದು ಆಕ್ರಮಣ ಮಾಡುವುದಕ್ಕೆ ಸಿದ್ಧವಾಗಿದೆ. ಇದೇ ಈ ಸರ್ಕಾರದ ಮನಸ್ಥಿತಿನ? ಇದೇ ಬಿಜೆಪಿಯ ಮನಸ್ಥಿತಿನ? ಇದೇ ಸಂಘ ಪರಿವಾರದ ಮನಸ್ಥಿತಿಯನ್ನ? ಯಾಕೆಂದ್ರೆ ಸಾರಾನಾಥದ ಸಿಂಹ ಗಾಂಧಿ ತತ್ವವನ್ನು ಪ್ರತಿನಿಧಿಸುತ್ತೆ. ಈಗಿರುವ ಲಾಂಛನ ಹಿಂಸೆಯನ್ನು ಪ್ರಚೋದಿಸುವ ಗೋಡ್ಸೆಯಂಥ ತತ್ವವನ್ನು ಪ್ರತಿನಿಧಿಸುತ್ತೆ ಅಲ್ವಾ? ಈ ಮಾತನ್ನು ಈ ಕಾನೂನು ಬಂದ ಮೇಲೆ ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಡಿಜಿಟಲ್ ಮಾಧ್ಯಮವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಇನ್ನೊಂದು ಕಡೆ ಈ ಮೂಲಕ ಸಾರ್ವಜನಿಕವಾಗಿ ನಡೆಯುವ ಭ್ರಷ್ಟಾಚಾರಗಳೇನಿವೆ ಅದನ್ನು ಯಾರೂ ಕೂಡ ಚಿತ್ರೀಕರಿಸಕೂಡದು, ಯಾರೂ ಕೂಡ ಫೋಟೋ ತೆಗಿಬಾರದು. ತೆಗೆದ್ರೆ ಅದು ಕಾನೂನು ವಿರುದ್ಧ. ಇವರ ಹಿಂದಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಇವರು ಈ ದೇಶವನ್ನು ಯಾವೆಡೆಗೆ ಕೊಂಡೊಯ್ಯುತ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತಾ ಇದೆ. ಅಹಿಂಸೆಯಿಂದ ಹಿಂಸೆಯೆಡೆಗೆ. ಆ ಕಾರಣಕ್ಕಾಗಿ ಗಾಂಧಿಯ ಜಾಗದಲ್ಲಿ ಗೋಡ್ಸೆಯ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ. ಇದು ಅಂದರೆ ಗಾಂಧಿವಾದದಿಂದ ಗೋಡ್ಸೆವಾದದೆಡೆಗೆ ದೇಶವನ್ನು ತೆಗೆದುಕೊಂಡು ಹೋಗುತ್ತಿರುವುದು. ಇದು ಒಂದೊಂದೇ ಹೆಜ್ಜೆ ಗುರುತುಗಳು. ನಿಯಂತ್ರಣ ಮಾಡೋದು ಮೊದಲು ಮಾಧ್ಯಮವನ್ನು ನಿಯಂತ್ರಿಸುವುದು. ಎಲ್ಲ ಸರ್ವಾಧಿಕಾರಿಗಳು ಮಾಡಿದ್ದದೇ ಕೆಲಸ. ನೀವು ಮಾಧ್ಯಮವನ್ನು ನಿಯಂತ್ರಿಸುವುದು ಯಾಕೆ ಅಂದರೆ ಸತ್ಯ ಸಾರ್ವಜನಿಕರಿಗೆ ಗೊತ್ತಾಗಬಾರದು. ನಾವು ಹೇಳುವ ಸುಳ್ಳುಗಳು ಮಾತ್ರ ಸಾರ್ವಜನಿಕರ ಮನಸ್ಸಿನ ಮೇಲೆ ನಿಲ್ಲಬೇಕು. ಸುಳ್ಳನ್ನು ಸತ್ಯ ಅಂತ ಅಂದ್ಕೋಬೇಕು. ಅದರ ಜೊತೆಗೆ ಸುಳ್ಳನ್ನು ಸತ್ಯವಾಗಿಸುವ ಒಂದು ಪ್ರಕ್ರಿಯೆ ನಡೀತಾ ಹೋಗಬೇಕು. ಸ್ಟಿಲ್ ಐ ಎಕ್ಸ್ಪೆಕ್ಟ್ ಈ ವಿಚಾರದ ಬಗ್ಗೆ ನಮ್ಮ ಮಾಧ್ಯಮಗಳು ಚರ್ಚೆ ನಡೆಸ್ತೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಗೋಧಿ ಮೀಡಿಯಾಗಳೇನಿವೆ, ಅವರು ಈ ಬಗ್ಗೆ ಚರ್ಚೆ ನಡೆಸಬೇಕು. ಯಾಕೆಂದರೆ ಆ ಮಾಧ್ಯಮಗಳು ಚರ್ಚೆ ನಡೆಸಿದರೆ ಮಾತ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಹಂಚಬಹುದು. ಈ 2 ವಿಚಾರಗಳನ್ನು ನೀವು ತೆಗೆದುಕೊಳ್ಳೋದು ಬಿಟ್ಬಿಟ್ಟು ರಣಚಂಡಿ ಮಳೆ, ಮಳೆ, ಜಲಾಸುರ, ವರುಣಾಸುರ ಇಂಥ ಶಬ್ದಗಳನ್ನು ಹಾಕ್ಕೊಂಡು ಅರೆಬಂದ ಆ್ಯಂಕರ್ಗಳಿದೆ ಇಲ್ಲಿ. ಕೆಲವು ಒಳಗಡೆ ಏನೂ ಇಲ್ಲ, ಅವು ಕೂತ್ಕೊಂಡು ಭಾಷಣ ಹೊಡೆದು ಚರ್ಚೆ ಮಾಡ್ತವೆ. ಅದೇನೇ ಯಾವುದೋ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ವಿಚಾರ ಆಗಿದ್ದರೆ ಉಮೇದಿನಿಂದ ಕುಡ್ಕೊಂಡು ಮಾತಾಡ್ತಿದ್ದರು, ವಿಜೃಂಭಣೆಯಿಂದ ಮಾತಾಡ್ತಿದ್ರು. ಎಷ್ಟರ ಮಟ್ಟಿಗೆ ಕೋಮು ಭಾವನೆಯನ್ನು ಕೆರಳಿಸಬಹುದು ಆ ರೀತಿ ಈ ಆ್ಯಂಕರ್ಗಳು ಮಾತಾಡ್ತಾ ಇದ್ರು. ಈ ವಿಚಾರದ ಬಗ್ಗೆ ಅಂದರೆ BJP ಸರ್ಕಾರಗಳು ಏನೇ ಮಾಡಲಿ ಅದರ ಬಗ್ಗೆ ಪ್ರಶ್ನಿಸದೆ ಗುಲಾಮರಾದಂತಹ ಮಾಧ್ಯಮಗಳಿವೆ. ಗುಲಾಮಗಿರಿಯಲ್ಲಿ ಇವರನ್ನು ಬಿಟ್ಟರೆ ಇಲ್ಲ. ಯಾಕೆಂದರೆ ಸ್ವಲಾಭಕ್ಕಾಗಿ. ಇನ್ನೊಂದು, ಮಾಧ್ಯಮಗಳನ್ನು ಕೆಲವು ಕಾರ್ಪೊರೇಟ್ ಸೆಕ್ಷನ್ ಉದ್ಯಮಗಳನ್ನು ನಿಯಂತ್ರಿಸ್ತಾ ಇರೋದು. ಸೊ ಆ ಕಾರಣಕ್ಕಾಗಿ ನಾವು ಅಪಾಯಕಾರಿಯಾದ ಒಂದು ಸ್ಥಿತಿಗೆ ಬಂದಿದ್ದೇವೆ. ಅದರಂತೆ ಈ ಬಗ್ಗೆ
ಮಾಧ್ಯಮದ ಪ್ರತಿನಿಧಿಸುವಂಥ ಪತ್ರಕರ್ತ ಸಂಘಟನೆಗಳು ಈ ಬಗ್ಗೆ ಚರ್ಚೆ ಮಾಡಲಿ, ಈ ಬಗ್ಗೆ ಮಾತಾಡಲಿ. ಕನಿಷ್ಠ ನಿಮ್ಮ ಒಳಗಡೆ ಒಂದು ಆತ್ಮ ಅಂತಿದ್ರೆ, ಪತ್ರಿಕಾ ಧರ್ಮ ಗೊತ್ತಿದ್ದರೆ ಇದನ್ನು ಪ್ರಶ್ನಿಸಬೇಕು. ಈ ಎರಡೂ ಕೂಡ ನಾನು ಆವಾಗಲೂ ಹೇಳಿದ್ದೆ, ವಿಶ್ವೇಶ್ವರ ಕಾಗೇರಿ ಅವರು ಮಾಡಿದ್ದು ವಿಧಾನಸಭೆ ಲಾಬಿಗಳಿಗೆ ಪತ್ರಕರ್ತರನ್ನ ನಿಷೇಧಿಸ್ಬಿಟ್ರು. ಅವರು ಎಲ್ಲ ಎತ್ಬಿಟ್ಟು ಎರಡನೇ ಮಾಡಿಲಿ ಒಗೆದ್ರು. ಯಾಕಂದರೆ ರಾಜಕಾರಣಿಗಳ ಹತ್ರ ಯಾರು ಸಿಗಬಾರ್ದು, ಹತ್ರ ಹೋಗ್ಬಿಟ್ರೆ, ಯಾಕಂದರೆ ವಿಧಾನಸಭೆ ಹಾಗೆ ಇರುತ್ತೆ ಕಣ್ರಿ, ಒಳಗೆ ಲಾಬಿ ಅಂತ ಇರುತ್ತೆ. ಅಲ್ಲಿ ರಾಜಕಾರಣಿಗಳು ಕೂತಿರ್ತಿದ್ರು, ಪತ್ರಕರ್ತರು ಕೂತಿದ್ರು. ನಮ್ಗೆ ಹಲವಾರು ವಿಚಾರಗಳು ಅಲ್ಲಿ ಗೊತ್ತಾಗ್ತಾ ಇತ್ತು. ಅಲ್ಲಿ ವೈಯಕ್ತಿಕವಾಗಿ ಕೂತಾಗ, ಕಾಫಿ ಕುಡಿದಾಗ ಅವರು ಹಲವು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇನ್ನರಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ಅದು ನಮ್ಮ ಬರವಣಿಗೆಗೂ ನಾವು ಮಾತನಾಡೋದಕ್ಕೂ ಅನುಕೂಲ ಆಗ್ತಿತ್ತು. ಅದನ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸನ್ಮಾನ್ಯ ಗೌರವಾನ್ವಿತ ಸ್ಪೀಕರ್ ಖತಮ್ ಮಾಡಿದ್ರು. ಆಗಲೂ ಮಾಯ ಮುಚ್ಕೊಂಡು ಕೂತಿದ್ದು. ಈಗ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಒಂದು ಹೊಸ ಆದೇಶ ಹೊರಡಿಸಿದೆ. ಅದು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಡೆಸಿದ ಬಹುದೊಡ್ಡ ಹಲ್ಲೆ. ಹಾಗಿದ್ದರೂ ಮಾಧ್ಯಮಗಳು ಕೂತ್ಕೊಬಿಟ್ಟು ಇನ್ನೇನು ಚಾಮರಾಜಪೇಟೆ ಏನಾಯಿತು, ಹಿಂದೂ ಸಂಘಟನೆಗಳು ಬಂದವು, ಮೆರವಣಿಗೆ ಮಾಡಿದ್ವು, ಅಂತ ಚರ್ಚೆ ಮಾಡ್ತಾ ಕೂತಿರುತ್ತೆ. ಅಯೋಗ್ಯರಿಗೆ ಅಯೋಗ್ಯರು. ಅದರ ಜೊತೆ ಕೇಂದ್ರ ಸರ್ಕಾರ ಹೊರಡಿಸಲು ಹೊರಟಂಥ ಏನು ನಿಯಂತ್ರಣ, ಡಿಜಿಟಲ್ ಸುದ್ದಿಗಳ ಮೇಲಿನ ನಿಯಂತ್ರಣ ಇದೆಯಲ್ಲ, ಅದು ಕೂಡ ಅಪಾಯಕಾರಿಯಾದ್ದು. ಯಾಕಂದರೆ ಮಾಧ್ಯಮ ಎಂದೂ ಕೂಡ ಯಾರ ನಿಯಂತ್ರಣದಲ್ಲೂ ಕೆಲಸ ಮಾಡಿಕೊಡೋದು. ಯಾಕಂದರೆ ಸಂವಿಧಾನದ 4ನೇ ಸ್ತಂಭ ಮಾಧ್ಯಮ. ಜನತಂತ್ರ ಉಳಿಯುವುದಕ್ಕೆ ಮಾಧ್ಯಮಕ್ಕೆ ಒಂದು ಸ್ವಾತಂತ್ರ್ಯ ಬೇಕು. ಈ ಮಾರಾಟವಾದ ಮಾಧ್ಯಮಗಳ ನಡುವೆ ಕೂಡ ಕೆಲವರು ಧ್ವನಿ ಎತ್ತಾ ಇರೋದು ಡಿಜಿಟಲ್ ಮಾಧ್ಯಮದ ಮೂಲಕ. ಸೊ ಯಾರ್ಯಾರು ಭಾಳಷ್ಟು ಜನ ನೀವು ಹಿಂದಿಯಲ್ಲಿ ಗಮನಿಸ್ಬೋದು, ಎಲ್ಲರೂ ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಸತ್ಯವನ್ನು ಹೊರಗೆ ಟ್ರೈ ಮಾಡ್ತಿದ್ದಾರೆ. ಯಾಕೆಂದರೆ ಗೋಧಿ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಎಲ್ಲ ಸೇಲ್ ಆಗಿವೆ. ಈಗ ಯಾರು ಹೀಗೆ ಸ್ವತಂತ್ರ ಪತ್ರಿಕೋದ್ಯಮ ಮಾಡ್ತಿದ್ದಾರೋ ಅವರ ಕೊರಳಿಗೂ ಉರುಳು ಹಾಕುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ. ಇದನ್ನು ಜನತಂತ್ರ ಪ್ರೇಮಿಗಳು, ಪತ್ರಿಕಾ ಸ್ವಾತಂತ್ರ್ಯದ ಪ್ರೇಮಿಗಳು ಪ್ರತಿಭಟಿಸಬೇಕು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಸುದ್ದಿ ವಿಶ್ಲೇಷಣೆ ನೋಡ್ತೀನಿ. ಹಾಗೆಯೇ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.